1980ರಲ್ಲಿ ಆರ್ ಗುಂಡೂರಾವ್ ಸಿಎಂ ಇದ್ದ ಅವಧಿಯಲ್ಲಿ ನವಲ್ಗುಂದ್, ನರಗುಂದ್, ಅವಳಿ ಪಟ್ಟಣಗಳಲ್ಲಿ ನಡೆದ ಗೋಲಿಬಾರ್ ಘಟನೆಯಲ್ಲಿ ಹುತಾತ್ಮರಾದ ಈರಪ್ಪ ಕಡ್ಲಿಕೋಪ್ ಮತ್ತು ಬಸಪ್ಪ ಲಕ್ಕುಂಡಿ ಎಂಬ ರೈತರಿಬ್ಬರು ಹುತಾತ್ಮರಾದ ದಿನ. ರೈತ ಹುತಾತ್ಮ ದಿನಾಚರಣೆಯಲ್ಲಿ ಸ್ವಾಮೀಜಿಗಳ ಆಶೀರ್ವಚನ, ನೇಗಿಲಗೆ ಪೂಜೆ, ರಾಷ್ಟ್ರ ನಾಯಕರ ಭಾವಚಿತ್ರಕ್ಕೆ ಪುಷ್ಪಾರ್ಚನಾ, ಮುಖ್ಯ ಅತಿಥಿಗಳ ಭಾಷಣ, ವೈದ್ಯರಿಗೆ ಗೌರವ ಸನ್ಮಾನ, ನಾಟಿ ವೈದ್ಯರಿಗೆ, ವಿಜ್ಞಾನಿಗಳಿಗೆ ಗೌರವ ಸನ್ಮಾನ, ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಗೌರವ ಸನ್ಮಾನವನ್ನು ಜರುಗುವುದು. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕು ಮೂಗಳಕೋಡ್ ಪಟ್ಟಣದ ಲೋಕೋಪಯೋಗಿ ಇಲಾಖೆಯ ಪ್ರವಾಸಿ ಮಂದಿರದಲ್ಲಿ ಜುಲೈ 17ರಂದು ಗುರುವಾರ ಮಧ್ಯಾಹ್ನ 2 ಗಂಟೆಗೆ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ಶಶಿಕಾಂತ್ ಗುರುಜಿ ಪಡಸಲಿಯವರು ಮಾತನಾಡಿದರು. ಪತ್ರಿಕಾ ಮಾಧ್ಯಮದವರಿಗೆ ಮೊದಲು ಶರಣೆಂದು, ಇಲ್ಲಿ ಸೇರತಕ್ಕಂಥ ಎಲ್ಲ ಮುಖಂಡರಿಗೂ ಕೂಡ ಶರಣೆಂದು. ಬಂಧುಗಳೇ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ 45ನೇ ರೈತ ಹುತಾತ್ಮ ದಿನಾಚರಣೆ ನಿಮಿತ್ತವಾಗಿ ರಾಜ್ಯ ಮಟ್ಟದ ಬೃಹತ್ ಸಮಾವೇಶವನ್ನು ಬೆಳಗಾವಿ ಜಿಲ್ಲೆಯ ಅಥಣಿಯ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯ ರೈತ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರಾದ ಸನ್ಮಾನ್ಯ ಶ್ರೀ ಚುನಪ್ಪ ಪೂಜಾರಿ ವಹಿಸಿಕೊಳ್ಳಿದ್ದು, ಇದರ ನೇತೃತ್ವವನ್ನು ಅಥಣಿ ಹಾಗೂ ರಾಯಬಾಗ್ ತಾಲೂಕಿನ ಸಮಸ್ತ ರೈತ ಬಳಗದವರು ಇದರ ನೇತೃತ್ವ ವಹಿಸಿಕೊಂಡಿದ್ದು, ಎರಡೂ ತಾಲೂಕಿನ ರೈತ ಸಂಘಟನೆಯವರು ನೇತೃತ್ವ ವಹಿಸಿಕೊಂಡಿದ್ದು, ಈ ಕಾರ್ಯಕ್ರಮದ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯರು, ನಾಡಿನ ಹೆಸರಾಂತ ಮಠಾಧೀಶರಾಗಿರತಕ್ಕಂಥ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳು, ಸುಕ್ಷೇತ್ರ ಮುಗಳಕೋಡ್ ಜಿಡಗ ಶ್ರೀಮಠ ವಹಿಸಿಕೊಳ್ಳಿದ್ದು, ಅದೇ ರೀತಿಯಾಗಿ ಪಂಚಮಸಾಲಿ ಪೀಠದ ಪ್ರಥಮ ಜಗದ್ಗುರುಗಳಾಗಿರ್ತಕ್ಕಂಥ ಬಸವಜಯ ಮೃತ್ಯುಂಜಯ ಮಹಾಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯ ವಹಿಸಿಕೊಳ್ತಕ್ಕದ್ದು, ಅದೇ ರೀತಿಯಾಗಿ ಹೆಸರಾಂತ ಪರಮ ಪೂಜ್ಯರಾಗಿರ್ತಕ್ಕಂಥ ಸೋಮೇಶ್ವರ ಮಹಾಸ್ವಾಮಿಗಳು, ಗೋಕಾಕ್ನ ಮಾತೋಶ್ರೀ ಸುವರ್ಣ ತಾಯಿಯವರು, ನಮ್ಮ ಸಂಘಟನೆಯ ಉತ್ತರ ಕರ್ನಾಟಕದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಚನ್ನಮಲ್ಲಿಕಾರ್ಜುನ್ ಶಿವಾಚಾರ್ಯರು, ಮುರುಘರಾಜೇಂದ್ರ ಮಹಾಸ್ವಾಮಿಗಳು, ಶೂನ್ಯ ಸಂಪಾದನಾ ಮಠ ಗೋಕಾಕಿಯವರು ಕೂಡ, ಅದೇ ರೀತಿಯಾಗಿ ಇನ್ನೋರ್ವರು ಕೂಡಲ ಸಂಗಮದ ಪರಮ ಪೂಜ್ಯರಾಗಿರ್ತಕ್ಕಂಥ ಡಾಕ್ಟರ್ ಬಸವಪ್ರಕಾಶ್ ಮಹಾಸ್ವಾಮಿಗಳು, ಅದೇ ರೀತಿಯಾಗಿ ಅಥಣಿಯ ಸಂಗಮೇಶ್ವರ ಮಹಾಸ್ವಾಮೀಜಿಗಳು, ಶೆಟ್ಟರ್ ಮಠದ ಪರಮ ಪೂಜ್ಯರು, ಈ ರೀತಿಯಾಗಿ ನಾಡಿನ 11 ಜನ ಮಹಾತ್ಮರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ತಕ್ಕಂಥದ್ದು. ಅದೇ ರೀತಿಯಾಗಿ ಬೆಳಗಾವಿ ಜಿಲ್ಲೆಯ DC ಆಗಿರ್ತಕ್ಕಂಥ ಮೊಹಮ್ಮದ್ ರೋಷನ್ ಸಾಹೇಬರು ಕೂಡ, ಅದೇ ರೀತಿಯಾಗಿ SP ಅವರಾಗಿರ್ತಕ್ಕಂಥ ಭೀಮಾಶಂಕರ್ ಗುಳೇದವರು, ವಿಜಯಪುರ ಜಿಲ್ಲೆಯ SP ಆಗಿರ್ತಕ್ಕಂಥ ಲಕ್ಷ್ಮಣ್ ನಿಂಬರಿಗೆ ಅವರು, ರೈತ ಸಂಘದ ರಾಜ್ಯ ಘಟಕದ ಎಲ್ಲ ಪದಾಧಿಕಾರಿಗಳು, ಎಲ್ಲ ಜಿಲ್ಲೆಯ ಜಿಲ್ಲಾಧ್ಯಕ್ಷರು, ಜಿಲ್ಲಾ ಪದಾಧಿಕಾರಿಗಳು, ಬೆಳಗಾವಿ ಜಿಲ್ಲೆ ಎಲ್ಲ ತಾಲೂಕಿನ ಸಮಸ್ತ ರೈತ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥದ್ದು. ಈ ಕಾರ್ಯಕ್ರಮದ ಮೂಲ ಉದ್ದೇಶ ಅಂತಂದ್ರೆ 1980ರಲ್ಲಿ ರೈತ ಹೋರಾಟದ ಪ್ರತಿಫಲವಾಗಿ ಸರ್ಕಾರ 2 ಜನ ರೈತರನ್ನ ಗೋಲಿಬಾರ್ ಮುಖಾಂತರ ಕೊಂದಿರತಕ್ಕಂಥ ಒಂದು ಸವಿ ನೆನಪಿಗಾಗಿ, ಆ ರೈತರು ತೀರ್ಕೊಂಡಿರ್ತಕ್ಕಂಥ ನೆನಪು ಇವತ್ತು ರೈತ ಸಂಘದ ಎಲ್ಲರ ಹೃದಯದಲ್ಲಿ ಕಿಚ್ಚಾಗಿ ನಿಂತಿರ್ತಕ್ಕಂಥದ್ದು. ಅದರ ಪ್ರತಿಫಲವಾಗಿ ಸರ್ಕಾರಕ್ಕೊಂದು ಸಂದೇಶವನ್ನು ಕೊಡಬೇಕು. ರೈತರು ನಾಡಿನಾದ್ಯಂತ ಎಲ್ಲ ಕಡೆ ಕಾರ್ಯಕ್ರಮ ಮಾಡ್ತಾ ಇದ್ರು. ನವಲ್ಗುಂದ್, ನರಗುಂದ್ ನಮ್ಮ ಭಾಗದ ಜನ ಹೋಗ್ತಾ ಇದ್ರು. ಆದ್ರೆ ಉತ್ತರ ಕನ್ನಡ ಈ ಭಾಗದೊಳಗೆ ಅಥಣಿ ಒಳಗೆ ಮತ್ತು ರಾಯಬಾಗ್ ಸಮೀಪ ಇರತಕ್ಕಂಥ 2 ಘಟಕಗಳು ಕೂಡಿಕೊಂಡು ಅಥಣಿಯ ಕೃಷ್ಣ ರೈತ ಭವನದಲ್ಲಿ 4 ರಿಂದ 5 ಸಾವಿರ ಕನಿಷ್ಠ ರೈತರು ಸೇರ್ತಾ ಇದ್ದಾರೆ. ಮತ್ತು ಇನ್ನೊಂದು ವಿಶೇಷ ಅಂತಂದ್ರೆ, ರೈತ ಸಂಘ ಅಂತಂದಾಗ ಯಾರೋ ಮಠಾಧೀಶರು ಬರಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಅದರ ಮುಗಳಕೋಡದ ಪರಮ ಪೂಜ್ಯರಾಗಿರ್ಬೋದು, ನಾಡಿನ 11 ಜನ ಪರಮ ಪೂಜ್ಯರು ನಾವು ರೈತರ ಜೊತೆ ಇರ್ತೀವಿ, ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿ ಬೆಂಬಲ ಕೊಟ್ಟು ಅವರೇ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ತಕ್ಕಂಥದ್ದು ಬೃಹತ್ ಪ್ರಮಾಣದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಮೊದಲನೇದಾಗಿ ಎಲ್ಲ ತಾಲೂಕಿನ ರೈತರು ಹಾರೋಗೇರಿಯಲ್ಲಿ ಕೂಡಿಕೊಂಡು ಸಂಗೊಳ್ಳಿ ರಾಯಣ್ಣನ ಸರ್ಕಲ್ಗೆ ಮಾಲಾರ್ಪಣೆಯನ್ನ ಮಾಡಿ, ಅಲ್ಲಿಂದ ನೇರವಾಗಿ ಅಥಣಿ ತಾಲೂಕಿನ ದರೂರು ಬಸ್ ಸ್ಟ್ಯಾಂಡ್ನಲ್ಲಿ ಎಲ್ಲ ಮಹಾತ್ಮರನ್ನ ಮತ್ತು ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಚುನಪ್ಪ ಪೂಜಾರಿಯರನ್ನ ಅಥಣಿ ತಾಲೂಕಿಗೆ ಸ್ವಾಗತ ಮಾಡಿಕೊಂಡು ಅಲ್ಲಿಂದ ನೇರವಾಗಿ ಕಾರ್ಯಕ್ರಮಕ್ಕೆ ಹೋಗ್ತಕ್ಕಂಥ ಒಂದು ತಯಾರಿಯನ್ನು ಮಾಡಿಕೊಂಡಿದ್ದು. ಈ ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತರಿಗೆ, ಸಕಲ ಕಲಾವಲ್ಲಭರಿಗೆ, ವೈದ್ಯರಿಗೆ, ಸೈನಿಕರಿಗೆ, ಇನ್ನುಳಿದ ಹಲವಾರು ರಂಗಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರನ್ನ ಗುರುತಿಸಿ ಮಹಾತ್ಮರಿಂದ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡಿದ್ದು. ಈ ಮಾಧ್ಯಮ ಬಳಗದ ಮೂಲಕ ನಾನು ರಾಜ್ಯಕ್ಕೆ ವಿನಂತಿಯನ್ನು ಮಾಡ್ಕೊಳ್ತೀನಿ. 1980ರಲ್ಲಿ ಗುಂಡೂರಾವ್ ಸರ್ಕಾರ ಇದ್ದಾಗ 2 ಮೇಲೆ ಗೋಲಿಬಾರ್ ಆಗಿತ್ತು. ಅವತ್ತು ರೈತ ಸಂಘ ಒಕ್ಕಟ್ಟಾಗಿ ಸರ್ಕಾರವನ್ನ ಕೆಡವಿ ಹಾಕಿತ್ತು. ಅದರ ಒಂದು ನೆನಪಿಗಾಗಿ ಒಂದು ಸಮಾವೇಶವನ್ನು ಮಾಡತಕ್ಕಂಥದ್ದು. ಈ ಕಾರ್ಯಕ್ರಮದಲ್ಲಿ ನಾಡಿನ ಎಲ್ಲ ರಾಜಕಾರಣಿಗಳಾಗಿರ್ಬೋದು, ಪ್ರತಿಪರ ರೈತರಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಯುವಕರಾಗಿರ್ಬೋದು, ತಾಯಂದ್ರಾಗಿರ್ಬೋದು, ಪಕ್ಷಾತೀತ ಜಾತ್ಯತೀತವಾಗಿ ಬಂದು ಭಾಗವಹಿಸಿ ಆ ರೈತ ಚೇತನ ಹೃದಯಕ್ಕೆ, ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಬೇಕು ಅಂತೇಳಿ ಸಂಕಲ್ಪ ಮಾಡಿ ಮೌನಾಚರಣೆಯನ್ನು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಕ್ಷಾತೀತವಾಗಿ ಭಾಗವಹಿಸಿ ಪುಷ್ಪ ನಮನವನ್ನು ಮಾಡಿ ರಾಷ್ಟ್ರೀಯ ನಾಯಕರಿಗೆ ಮತ್ತು ಹುತಾತ್ಮರಾಗಿರ್ತಕ್ಕಂಥ ರೈತ ನಾಯಕರಿಗೆ
ಪುಷ್ಪಾರ್ಪಣೆಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೇಳಿ ಈ ಮೂಲಕ ನನ್ನ ನಾಡಿನ ಸಮಸ್ತ ರೈತ ಬಂಧುಗಳು ವಿನಂತಿಯನ್ನು ಮಾಡ್ಕೊಳ್ತೀನಿ. ತಮ್ಮ ಹೆಸರೇನ್ರಿ? ಶಶಿಕಾಂತ್ ಗುರೂಜಿ, ರೈತ ಸಂಘದ ರಾಜ್ಯ ಗೌರವಾಧ್ಯಕ್ಷರು, ಇಂಚಿಗೆರೆ ಮಠ. ಏನು ಇದೇ ಬರ್ತಕ್ಕಂಥ ಜುಲೈ 21ನೇ ತಾರೀಕು ರೈತ ಹುತಾತ್ಮ ದಿನಾಚರಣೆ, ಈ 45ನೇ ವರ್ಷದ ರೈತ ಹುತಾತ್ಮ ದಿನಾಚರಣೆ ಏನು ನವಲಗುಂದಲ್ಲಿ ಈರಪ್ಪ ಕಡ್ಲಿಕೊಪ್ಪು ಮತ್ತು ಬಸಪ್ಪ ಲಕ್ಕುಂಡಿ ಅನ್ನುವಂಥ ಏನ ಅವ್ರ ಮೇಲೆ ಒಂದು ಹುಂಡೂರು ಸರ್ಕಾರ ಅವತ್ತು ಗೋಲಿಬಾರ್ ಮಾಡಿರ್ತಕ್ಕಂಥ ಸಂದರ್ಭ, ಮತ್ತು ನಿಪ್ಪಾಣಿ ಭಾಗದಲ್ಲಿ ಕೂಡ 12 ರೈತರು ಕೂಡ ಒಂದು ತಂಬಾಕು ಚಳವಳಿಯಲ್ಲಿ ಇವತ್ತು ಗೋಲಿಬಾರ್ ಆಗಿರ್ತಕ್ಕಂಥ ಸಂದರ್ಭ. ಇಡೀ ರಾಜ್ಯದ ಎಲ್ಲ ಏನು ಈ ರೈತರಿಗಾಗಿ ತಮ್ಮ ಪ್ರಾಣ ತ್ಯಾಗ ಮಾಡಿರ್ತಕ್ಕಂಥವ್ರನ್ನ ಇವತ್ತು ನಾವು ಅವ್ರನ್ನ ಪುಷ್ಪಾರ್ಪಣೆ ಮಾಡಿ ಒಂದು ಅವ್ರನ್ನ ನೆನೆಸ್ಕೋತಕ್ಕಂಥ ದಿನ ಮತ್ತು ರೈತರಿಗೆ ಒಂದು ಆಕ್ರೋಶದ ದಿನ ಅನ್ನುವಂಥದ್ದು. ಯಾಕಪ್ಪ ಅಂತಂದ್ರೆ ಸರ್ಕಾರಗಳು 78 ವರ್ಷದಿಂದ ನಿರಂತರವಾಗಿ ಈಗೂ ಕೂಡ ರೈತರ ಮೇಲೆ ಯಾಕಂದ್ರೆ ಅರ್ಧ ಗಂಟೆ ಒಬ್ಬ ದೇಶದಾಗ ರೈತ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಸಂದರ್ಭ. ಇವತ್ತು ಅವ್ರನ್ನ ಗುಂಡಿಟ್ಟುಕೊಂಡ್ರು. ಈಗ ನಾವಾಗೆ ಮಾನಸಿಕವಾಗಿ ಇವತ್ತು ರಾಜ್ಯದಾಗ ರೈತರು ಆತ್ಮಹತ್ಯೆ ಮಾಡ್ಕೋತು. ಯಾಕಂತಂದ್ರೆ ಈ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಅಂತೇಳಿ ಇವತ್ತೇನ ಅಂಬೇಡ್ಕರ್ ಅವರಾಯ್ತು, ಗಾಂಧೀಜಿಯವರಾಯ್ತು, ಭಾಳಷ್ಟು ಎಲ್ಲ ಸಾವಿರ ಬಲಿದಾನ ಮಾಡಿ ಸ್ವತಂತ್ರ ತಂದು ಕೊಟ್ಟರು. ಆದರೂ ಕೂಡ ಇವತ್ತಿನವರೆಗೂ ಕೂಡ ರೈತರಿಗೆ ಸ್ವತಂತ್ರ ಸಿಕ್ಕಿಲ್ಲ. ಕಾರಣ ಯಾಕಪ್ಪ ಅಂದರೆ ಈ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಏನೂ ಕೂಡ ಇವತ್ತು ರೈತರ ಪರವಾಗಿ ಇಲ್ಲ. ರೈತರ ಪಾಲಿಗೆ ಇವತ್ತು ಸತ್ತಿರ್ತಕ್ಕಂಥ ಸಂದರ್ಭ ಆಗೈತಿ. ಅದಕ್ಕೆ ಇವತ್ತು ನಾವು ಕೂಡ ರೈತರು ಎಲ್ಲರೂ ಒಕ್ಕಟ್ಟಾಗಿ, ಇಡೀ ರಾಜ್ಯದ ರೈತರೆಲ್ಲ ಒಕ್ಕಟ್ಟಾಗಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ನಾವು ಅಥಣಿಯಲ್ಲಿ ಸೇರಿ ಒಂದು ಸರ್ಕಾರಕ್ಕೆ ಒಂದು ಬಿಸಿ ಮುಟ್ತಕ್ಕಂಥ ಕೂಡ ಅಲ್ಲಿ ಕೆಲಸ ಮಾಡಿ ಈ ಭಾಗದ ಜಿಲ್ಲಾಧಿಕಾರಿ ಮತ್ತು SP ಅವರು ಕೂಡ ಅವತ್ತು ಅಲ್ಲಿ ಭಾಗವಹಿಸತ್ತರು. ಈ ಭಾಗದ ಜ್ವಲಂತ ಸಮಸ್ಯೆಗಳಿದಾವೆ. ಉದಾಹರಣೆಗೆ ಕಬ್ಬು ಬೆಳೆಗಾರರ ಸಮಸ್ಯೆ. ಕಬ್ಬು ಬೆಳೆಗಾರರಿಗೆ ಸುಮಾರು 10 ವರ್ಷದಿಂದ ಇವತ್ತು 2800-2900 ರೂಪಾಯಿ ರೇಟ್ ತಗೋತು. ಕಬ್ಬಿಗೆ ಯಾಕಪ್ಪ ಅಂತಂದ್ರೆ ಇವತ್ತು ಎಲ್ಲ ಗೊಬ್ಬರ, ಡೀಸೆಲ್, ಪೆಟ್ರೋಲ್ ಎಲ್ಲ ಇನ್ನಿತರ ಕೂಲಿ ಕಾರ್ಮಿಕರದ ಎಲ್ಲ ಕೂಡ ರೇಟ್ ಡಬಲ್ ಆಗಿತ್ತು. ನಾವು ಬೆಳೆದಂಥ ಬೆಳೆಗೆ ಯಾವುದಕ್ಕೂ ಡಬಲ್ ಬೆಲೆ ಇಲ್ಲ. ಎಲ್ಲ ಬೆಳೆಗಳಿಗೂ ಕೂಡ ಇವಾಗ ಸರ್ಕಾರ ಘೋಷಣೆ ಮಾಡಬೇಕು ಅನ್ನುವಂಥ ವಿಚಾರನ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕಾಗಿತ್ತು. ಅದೇ ರೀತಿಯಾಗಿ ಏನು ಕಿತ್ತೂರು ಭಾಗದ ಕುಲ್ಲೋಳಿ ಅನ್ನುವಂಥ ಗ್ರಾಮದಲ್ಲಿ ಇವತ್ತು ಸಂಗೊಳ್ಳಿ ರಾಯಣ್ಣನ ಸುಮಾರು 500, 600, 700 ವರ್ಷದಿಂದ ಇವತ್ತು ಅವ್ರನ್ನ ಹಿಡಿದು ಕೊಟ್ಟಿರ್ತಕ್ಕಂಥ ಇನಾಮಕಿ ಜಮೀನು ಅಂತೇಳಿ ಸುಮಾರು 11,000 ಎಕರೆ ಜಮೀನನ್ನು ಇವತ್ತು ಅವ್ರಿಗೆ ಕೊಟ್ಟು ಇನ್ನೂವರೆಗೂ ಕೂಡ ಅಂಥ ದೇಶದ್ರೋಹಿ ಮಾಡಿರ್ತಕ್ಕಂಥ ಇನಾಮದಾರನ ಇನ್ನೂವರೆಗೆ 11,000 ಎಕರೆ ಜಮೀನನ್ನು ಸರ್ಕಾರ ಅವ್ರ ಹೆಸರಲ್ಲೇ ಇಟ್ಟದಪ್ಪ ಅಂತಂದ್ರೆ ಈ ಸರ್ಕಾರಕ್ಕೆ ಕೂಡ ಸುಮಾರು 78 ವರ್ಷದಿಂದ ಎಲ್ಲ ಸರ್ಕಾರಗಳಿಗೆ ಇವ್ರಿಗೆಲ್ಲ ನಾಚಿಗೇಡಿ ಆಗಬೇಕು. ಅದಕ್ಕಾಗಿ ಅವ್ರಿಗೆ ಒಂದು ಗುಂಟೆ ಕೂಡ ಸರ್ಕಾರ ಭೂಮಿ ಇಡಬಾರ್ದು ಅಂತೇಳಿ ಇವತ್ತು ನಾವೆಲ್ಲ ಕರ್ನಾಟಕ ರಾಜ್ಯ ರೈತ ಸಂಘ ರೈತರು ತೀರ್ಮಾನ ಮಾಡಿದ್ದೀವಿ. ಅದಕ್ಕಾಗಿ ತಕ್ಷಣ ಅದನ್ನು ಸಂಪೂರ್ಣ ರೈತರ ಸರ್ಕಾರ ಕಬ್ಜಾ ಮಾಡಿಕೊಂಡು ಆ ಭೂಮಿಯನ್ನೆಲ್ಲ ಇವತ್ತು ರೈತರಿಗೆ ಕೊಡ್ತಕ್ಕಂಥದ್ದು. ಯಾಕಂದ್ರೆ ಸಂಗೊಳ್ಳಿ ರಾಯಣ್ಣ ಸಂಬಂಧ ಇವತ್ತು ಒಡ್ರಿ ಎಲ್ಲನ್ನ ಇಂಥ 100 ಜನ ಅವ್ರ ಜೊತೆ ಹೋರಾಟ ಮಾಡಿ ಅವ್ರ ಕುಟುಂಬಗಳು ಇವತ್ತು ಬೀದಿಗೆ ಒಂದು ಗುಂಟೆ ಕೂಡ ಜಮೀನಿಲ್ಲ. ಅಂಥ ಕುಟುಂಬಗಳು ಇವತ್ತು ಸರ್ಕಾರ ಅವರಿಗೆ ಭೂಮಿಯನ್ನು ಕೊಡ್ತಕ್ಕಂಥದ್ದು ಮಾಡಬೇಕು. ಈಗಾಗಲೇ 4,000 ಎಕರೆ 50-60 ವರ್ಷದಿಂದ ಭೂಮಿ ಕಬ್ಜಾ ಇದ್ದವ್ರು ಕೂಡ ಉತ್ತಾರ ಮಾಡಿ ಕೊಡ್ತಾ ಇಲ್ಲ. ಅದು ಕೂಡ ಅವತ್ತು ಒತ್ತಾಯ ಮಾಡ್ತಕ್ಕಂಥದ್ದು ಆಕತಿ. ಇವತ್ತು ಘಟಪ್ರಭಾ ಎಡದಂಡೆ ಭಾಗದ ರೈತರದು 70 ವರ್ಷದಿಂದ ಕಿನಾಲ್ ಆಗೈತಿ. ಆ ಕಿನಾಲಕ್ಕೆ ಭೂಮಿ ನಮ್ಮ ಅಜ್ಜುಗಳು ₹1 ಎಕರೆ ಕೊಟ್ಟೋದು. ಹಂಗೆ ಕೊಟ್ಟೋದು ಯಾಕಂದ್ರೆ ಕಿನಾಲ್ ಆದಾದ್ರೂ ಸಾಕಪ್ಪ, ನೀರಾವರಿ ಆದ್ರೆ ಸಾಕತ್ತೆ. ಇವತ್ತು ಹಿಂಗೆ 200 ಮೀಟರ್, ಹಿಂಗೆ 300 ಮೀಟರ್ ಇವತ್ತು ಅವ್ರ ಮನುಷ್ಯಗೆ ಬಂದಂಗೆ ಆ ಸಂದರ್ಭದಾಗ ಅದನ್ನ ಅಕ್ಕೋರಿ ಮಾಡ್ಕೊಂಡವರು. ಹಿಂಗೆ ಲಕ್ಷಾಂತರ ಎಕರೆ ಇವತ್ತು ಘಟಪ್ರಭಾ ಎಡದಂಡೆ ಭಾಗದ ರೈತರನ್ನ ಅದು ಕೂಡ ಅವ್ರ ಅಕ್ಕೋರಿ ಮಾಡ್ಕೊಂಡು ಉತ್ತಾರನ್ನ ಕರ್ನಾಟಕ ಸರ್ಕಾರ ಮಾಡತಕ್ಕಂಥ ಚಟುವಟಿಕೆ ನಡೆದೈತಿ. ಇವತ್ತು ಲಕ್ಷಾಂತರ ಮನೆಗಳು ಕಿನಾಲ ಸುತ್ತಮುತ್ತ ಇರ್ತಕ್ಕಂಥ ಮನೆಗಳು ಕೂಡ ಇವತ್ತು ಅವರಿಗೆ ತಕ್ಷಣ ಅವ್ರು ಯಾವ ಇಟೀಜ್ ಅವ್ರು ಹೆಂಗೆ ಕಬ್ಜಾ ಆದಾರ ಅವ್ರಿಗೆ ಉತ್ತಾರ ಮಾಡಿ ಕೊಡ್ತಕ್ಕಂಥದ್ದು ಕೂಡ ಸರ್ಕಾರ ಮಾಡಬೇಕು ಅನ್ನುವಂಥದ್ದು ಇವತ್ತು ಅದೇ ರೀತಿಯಾಗಿ ಒತ್ತಾಯ ಮಾಡ್ತಾ ಇದ್ದೀವಿ. ಹೀಗೆ ಇದು ವಿಶೇಷವಾಗಿ ಇನ್ನೊಂದು ನಮ್ಮ ಹಿಡ್ಕಲ್ ಜಲಾಶಯದಲ್ಲಿ ಇವತ್ತು ನಮಗೆ ಕುಡ್ಲಿಕ್ಕೆ ನೀರಿಲ್ಲ. ಬೇಸಿಗೆ ಸಂದರ್ಭದಲ್ಲಿ ಈ 3, 4, 7, 10 ತಾಲೂಕುಗಳಿಗೆ ಇವತ್ತು ಘಟಪ್ರಭಾ ಎಡದಂಡೆ ಇದ್ರೆ ನಮಗೆ ಕಾಲುವೆಗೆ ನೀರು ಬರ್ತೈತಿ, ಬಲದಂಡೆ ಕಾಲುವೆಗೆ ಬರ್ತೈತಿ, ಒಳಗೆ ಹೋಗ್ತೈತಿ. ಬಾಗಲಕೋಟೆ, ಬೆಳಗಾವಕ್ಕೆ ಕುಡ್ಲಿಕ್ಕೆ ನೀರು ಇಲ್ಲದಂಥ ಸಂದರ್ಭಕ್ಕಾಗಿ ಸಾಕಷ್ಟು ಹೋರಾಟಗಳಾಗಿ ನಾವೆಲ್ಲ ಪಡೆದಾಡ್ತು. ಇಂಥ ಒಂದು ಸಂದರ್ಭದಾಗ ಇರ್ತಕ್ಕಂಥ ಕೈಗಾರಿಕೆಗೆ ಧಾರವಾಡದಲ್ಲಿ 6,000 ಎಕರೆ ಕೈಗಾರಿಕೆಗೆ 1 TMC 2 TMC ಗಂಟೆ ಇಲ್ಲಿಂದ ನೀರು ಹೋದು ಕೊಡ್ತಕ್ಕಂಥ
ಇವತ್ತು ನೀಚ ಸರ್ಕಾರ ಕೆಲಸ ಮಾಡತೈತಿ. ಅದಕ್ಕಾಗಿ ಕೂಡ ಅದನ್ನ ತಕ್ಷಣ ಬಂದ್ ಮಾಡಬೇಕು. ಮಾಡಲಿಲ್ಲ ಅಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ, ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ರೈತ ಪರ ಸಂಘಟನೆಗಳು, ಈ ಭಾಗದ ರೈತರು ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರಿ ಅಲ್ಲೇನ ಇವತ್ತ ಕೆಲಸ ಪ್ರಾರಂಭ ಮಾಡ್ಯಾರು. ಈ DK ಶಿವಕುಮಾರ, ಈ ರಾಜ್ಯದ ಉಪಮುಖ್ಯಮಂತ್ರಿ ಅವ್ರೇನಾದ್ರು ಬಂದ್ ಮಾಡದೆ ಹೋದ್ರೆ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ನೇತೃತ್ವಗೊಂಡು ನಮ್ಮ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ ಅದನ್ನ ನಾವು ಬಂದ್ ಮಾಡಬೇಕಾಗೈತಿ ಅನ್ನುವಂಥದ್ದು ಕೂಡ ಇವತ್ತು ಸರ್ಕಾರಕ್ಕೆ ಅವತ್ತು ಒತ್ತಾಯ ಮಾಡಬೇಕಾಗಿತ್ತು. ಇವೆಲ್ಲ ಹಲವಾರು ಜನದಂತ ಸಮಸ್ಯೆಗಳನ್ನ ಇಟ್ಕೊಂಡು ಇವತ್ತ ಯಾಕಂದ್ರೆ ರೈತರಿಗೆ ನೋವು ಇರ್ತಕ್ಕಂಥ ಸಂದರ್ಭ ಐತಿ. ಇವತ್ತು ನಾವು ಯಾರು ಸುಖವಾಗಿಲ್ಲ. ರೈತರು ಅರ್ಧ ಗಂಟೆಗೂ ಇವತ್ತು ಒಂದು ವರ್ಷದಾಗ 1,000 ಮಂದಿ ರಾಜ್ಯದಾಗ ಆತ್ಮಹತ್ಯೆ ಮಾಡ್ಕೊಂಡಾರ. ಕಾರಣ ಏನ? ಬೆಳೆದಂಥ ಬೆಳೆಗೆ ಬೆಲೆ ಇಲ್ಲ, ನೀರಾವರಿ ಇಲ್ಲ, ಹಲವಾರು ಇವತ್ತು ರೈತರಿಗೆ ಎಲ್ಲ ರೀತಿಯ ತೊಂದರೆಗಾಗಿ ರೈತರನ್ನ ರಕ್ಷಣೆ ಮಾಡೋಕ್ಕಾಗಿ ಅದಕ್ಕಾಗಿ ನಾವೆಲ್ಲ ಈ ಬರ್ತಕ್ಕಂಥ ಜುಲೈ 21ನೇ ತಾರೀಕು ಇವತ್ತು ಸಾವಿರಾರು ಸಂಖ್ಯೆಯೊಳಗೆ ಇಡೀ ಕರ್ನಾಟಕ ಮತ್ತು ಇಡೀ 31 ಜಿಲ್ಲೆ, ಬೆಳಗಾವಿ ಇಲ್ಲಿ ಇರ್ತಕ್ಕಂಥ ಎಲ್ಲ ತಾಲೂಕಿನ ನನ್ನ ರೈತ ಬಂಧುಗಳು ತಾವೆಲ್ಲ ವಿಶೇಷವಾಗಿ ಭಾಗವಹಿಸಬೇಕಂತೇಳಿ ರೈತರ ಪರವಾಗಿ ಕರೆ ಕೊಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಗೌರವಾಧ್ಯಕ್ಷ ಶ್ರೀ ಶಶಿಕಾಂತ್ ಗುರೂಜಿ, ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಚನ್ನಪ್ಪ ಪೂಜೇರಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜು ಪವಾರ್, ರಾಜ್ಯ ಸಂಚಾಲಕ ಬಾಬುಗೌಡ್ ಪಾಟೀಲ್, ರಾಜ್ಯ ಮುಖಂಡ ಕಲ್ಗೌಡ್ ಪಾಟೀಲ್, ಮಹಾಂತೇಶ್ ಹೋಲ್ಕರ್, ಚಿಕ್ಕೋಡಿ ಜಿಲ್ಲಾಧ್ಯಕ್ಷ ಮಲ್ಲಪ್ಪ ಅಂಗಡಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ನಿಂಗಪ್ಪ ಪಕಾಂಡಿ, ರಾಯಬಾಗ್ ತಾಲೂಕು ಅಧ್ಯಕ್ಷ ರಮೇಶ್ ಕಲ್ಲಾರ್, ತಾಲೂಕು ಉಪಾಧ್ಯಕ್ಷ ಕಾಶಪ್ಪ ಜಂಬಗಿ, ಲಿಂಗಾಯತ್ ಪಂಚಮಸಾಲಿ ಸಮಾಜದ ಅಧ್ಯಕ್ಷ ಶಿವಬಸಪ್ಪ ಕಾಪ್ಶಿ, ಕೃಷ್ಣರಾವ್ ನಾಯಕ್, ಧರೆಪ್ಪ ಮಂಗಳೂರು, ಹನುಮಂತ್ ಬಳಗಾರ್, ನಾಗಪ್ಪ ಬಳಗಾರ್, ರಾಮಪ್ಪ ಬಳಗಾರ್ ಇನ್ನಿತರರು ಉಪಸ್ಥಿತರಿದ್ದರು. ಶಿವಾಜಿ ಮೇತ್ರಿ, ವಾಯ್ಸ್ ಆಫ್ ಪೆನುಗ್ರಾಮ್, ರಾಯಬಾಗ್.